ನಮಸ್ಕಾರ, ನಾನು ಮಂಗಲ. ನೋಡಿ, ಈಗ ಮಾವಿನ ಹಣ್ಣಿನ ಸೀಸನ್ನು. ತುಂಬ ರುಚಿಯಾಗಿರುವಂಥ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ನಿಮಗೆ ಯಾವ ಮಾವಿನ ಹಣ್ಣು ಸಿಗುತ್ತೆ ಅದರಲ್ಲಿ ಈ ರೀತಿ ಲಡ್ಡು ಒಂದು ಸಲ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ತುಂಬ ಮೃದುವಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಕೆಲವಷ್ಟು ಇಂಗ್ರೀಡಿಯೆಂಟ್ಸು ಸಾಕಾಗುತ್ತೆ. ನೋಡಿ, ಮೊದಲಿಗೆ ಒಂದು ಹಸಿ ತೆಂಗಿನಕಾಯಿನ ತೆಗೆದುಕೋಬೇಕು. ಅದನ್ನು ಒಡೆದು ಈ ರೀತಿ ತುರಿದ್ಕೊಳ್ಬೇಕು. ಅಂದರೆ ಅದರ ಕಪ್ಪು ಪಾರ್ಟ್ ಇರುತ್ತಲ್ಲ, ಅದನ್ನು ಹಾಕೋಬಾರ್ದು. ಕೇವಲ ವೈಟ್ ಪಾರ್ಟ್ಸನ್ನು ಅಷ್ಟೇ ಹಾಕ್ಕೋಬೇಕು. ನೋಡಿ, ತೆಂಗಿನಕಾಯಿನ ಪೂರ್ತಿಯಾಗಿ ತುರ್ಕೊಂಡಿದ್ದಾಯ್ತಲ್ವ. ಈಗ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 1-2-3 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದು ಹಸಿರು ಏಲಕ್ಕಿ. ಇದರ ಸಿಪ್ಪೆ ತೆಗೆದು ಬೀಜವನ್ನು ಅಷ್ಟೇ ಹಾಕ್ಕೋಬೇಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಗ್ರೈಂಡ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ, ಹಾಗೆಯೇ ಗ್ರೈಂಡ್ ಮಾಡಬೇಕು. ಮತ್ತು ಇದು ಆದಷ್ಟು ಸ್ಮೂತಾಗಿ ಗ್ರೈಂಡ್ ಆಗಬೇಕು. ನೋಡಿ, ಎಷ್ಟಾಗುತ್ತೆ ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತಲ್ಲ. ಈಗ ನೋಡಿ, ನಾನಿಲ್ಲಿ 2 ಮಾವಿನ ಹಣ್ಣು ತೆಗೆದುಕೊಂಡಿದ್ದೇನೆ. ಇದು ನಮ್ಮೂರಿನ ಸ್ಪೆಷಲ್ ಆಗಿರುವಂಥ ಕರಿ ಈಸಡ್ ಮಾವಿನ ಹಣ್ಣು. ತುಂಬಾ ಸ್ವೀಟ್ ಆಗಿರುತ್ತೆ, ಹಾಗೆಯೇ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಪಲ್ಪನ್ನೆಲ್ಲ ತೆಗೆದುಕೋಬೇಕು. ನೋಡಿ, ಈ ಹಣ್ಣಿನ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಡಾರ್ಕ್ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನಿಮಗೆ ಯಾವ ಹಣ್ಣು ಸಿಗುತ್ತೆ ಅದರಲ್ಲಿ ಲಾಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹಣ್ಣನ್ನೆಲ್ಲ ತೆಗೆದುಕೊಂಡೆ. ಹಾಗೆಯೇ ಇದನ್ನೀಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ಮೂತಾಗಿ ಪೇಸ್ಟ್ ಮಾಡಿ ಇದನ್ನೀಗ ಸೈಡಲ್ಲಿ ಇಟ್ಕೋಬೇಕು. ಆನಂತರ ನೋಡಿ, ಗ್ಯಾಸ್ ಫ್ಲೇಮ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿಯನ್ನು ಇಟ್ಟಿದ್ದೇನೆ. ಅದರಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಕಾಯಿ ತುರಿ ಉಂಟಲ್ಲ, ಅದರ 2 ಕಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಅಳತೆ ಮಾಡಿ ಹಾಕ್ಕೊಂಡ್ರೆ ಸಕ್ಕರೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಜೊತೆಗೆ 2 ಟೇಬಲ್ ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಇದು ಮನೇಲಿ ಮಾಡಿಟ್ಕೊಂಡಿರುವಂಥದ್ದು. ಇದು ಹಾಕೋದು ಆಪ್ಷನಲ್ಲು. ಬೇಕು ಅಂದರೆ ಹಾಕ್ಕೊಳ್ಳಿ, ಅಥವಾ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕದೇ ಇದ್ದರೂ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಈ ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಂಡು ಅದು ಸ್ವಲ್ಪ ಪಾಕ ಬಂದು ಆ ಪಾಕದಲ್ಲಿ ಈ ಕಾಯಿ ತುರಿ ಉಂಟಲ್ಲ ಅದು ಚೆನ್ನಾಗಿ ಬೇಯಬೇಕು. ಈ ರೀತಿ ಪೇಸ್ಟ್ ಟೈಪ್ ಆಗಬೇಕು. ಒಂದು 2-3 ನಿಮಿಷದಲ್ಲಿ ಇದು ಈ ರೀತಿ ಆಗುತ್ತೆ. ನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಾವಿನ ಹಣ್ಣಿನ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. 2 ಕಪ್ಪು ಕಾಯಿ ತುರಿಗೆ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮೊದಲಿಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಸ್ಟರ್ ಮಾಡ್ತಾನೆ ಬೇಯಿಸಬೇಕು, ಇಲ್ಲಾಂದರೆ ಇದು ತಳ ಹಿಡ್ಕೊಬಿಡುತ್ತೆ. ನೋಡಿ, ಕೊನೆಯದಾಗಿ ನಾನಿಲ್ಲಿ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೇಸ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಸ್ವೀಟ್ ಅನಿಸಲ್ಲ, ತುಂಬಾ ಚೆನ್ನಾಗಾಗುತ್ತೆ. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗಟ್ಟಿ ಆಗಬೇಕು. ನೋಡಿ, ಇದನ್ನು ಈ ಹಂತಕ್ಕೆ ತರಲಿಕ್ಕೆ 7-8 ನಿಮಿಷ ಆಗಿದೆ. ನಾನ್ ಸ್ಟಿಕ್ ಕಡಾಯಿ ತೊಗೊಳ್ಳೋದ್ರಿಂದ ಈ ರೀತಿ ಇದನ್ನು ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಬೇರೆ ಯಾವುದೇ ತೊಗೊಂಡ್ರೂ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತಾಗಿ ಇದನ್ನು ಮಾಡಲಿಕ್ಕಾಗತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ, ಹಾಗೆಯೇ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನೀಗ ಕೆಳಗಡೆ ಇಳಿಸ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಇದು ತಣ್ಣಗಾಗಿದೆ. ಈಗ ಇದನ್ನು ಲಾಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ನಲ್ಲಿ ತೆಗೆದುಕೊಂಡ್ರೆ ಎಲ್ಲ ಲಡ್ಡು ಒಂದೇ ಅಳತೆಯಲ್ಲಿ ಬರುತ್ತೆ, ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದಾಗ್ಬೋದು ಕೈಯಿಂದ ತೆಗೆದುಕೊಂಡ್ರೆ. ನೋಡಿ, ಎಷ್ಟು ಸುಲಭವಾಗಿ ಮಾವಿನ ಹಣ್ಣಿನ ಲಾಡನ್ನು ಮಾಡ್ಕೋಬೋದಲ್ವಾ. ಇದನ್ನು ಹಾಗೇನೂ ಇಡ್ಬೋದು, ಅಥವಾ ಈ ರೀತಿ ಡ್ರೈ ಕೊಕೊನಟ್ ಪೌಡ್ರಲ್ಲಿ ಸ್ವಲ್ಪ ಕೋಟ್ ಮಾಡಿದ್ರೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಹಾಗಾದರೆ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.